ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎದುರಾಗ್ತಾ ಇದೆ. ಸೂಪರ್ ಸ್ಟಾರ್ ಮಹೇಶ್ ಬಾಬುಗೆ ಇಡಿ ಸಮನ್ಸ್ ಅನ್ನ ನೀಡಿದೆ. ಟಾಲಿವುಡ್ ನಲ್ಲಿ ಸಂಚಲನ ಸೃಷ್ಟಿಸಿದ ಈ ಇಡಿ ನೋಟಿಸ್ ಏಪ್ರಿಲ್ 27ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಸುರಾನಾ ಸಾಯಿ ಸೂರ್ಯ ಡೆವಲಪರ್ಸ್ ಕೇಸ್ ಸಂಬಂಧ ನೋಟಿಸ್ ಅನ್ನ ನೀಡಲಾಗಿದೆ. 2 ಕಂಪನಿಯ ಪ್ರಮೋಷನ್ಗಾಗಿ 3.4 ಕೋಟಿ ಸಂಭಾವನೆಯನ್ನ ಪಡ್ಕೊಳ್ಳಲಾಗಿದೆ. 3.4 ಕೋಟಿ ಸಂಭಾವನೆ ಪಡೆದಿದ್ದಾರೆ ಅಂತ ಇಡಿ ಹೇಳ್ತಾರೆ. ಏಪ್ರಿಲ್ 16ರಂದು ಹೈದರಾಬಾದ್ನಲ್ಲಿ ಶೋಧವನ್ನ ನಡೆಸಿತ್ತು ಇಡಿ. ಸುರಾನಾ ಸಾಯಿ ಸೂರ್ಯ ಕಂಪನಿ ಮೇಲೆ ದಾಳಿಯಾಗಿತ್ತು. ಸದ್ಯ ರಾಜಮೌಳಿ ಅವರ ಚಿತ್ರದ ಶೂಟಿಂಗ್ ನಲ್ಲಿದ್ದಾರೆ ಮಹೇಶ್ ಬಾಬು. ಇಡಿ ಸಮನ್ಸ್ನಿಂದ ಮಹೇಶ್ ಬಾಬು ಸಂಕಷ್ಟ ಗ್ಯಾರಂಟಿನಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಇಡಿ ಸಮನ್ಸ್ ಅನ್ನ ಕೊಟ್ಟಿರೋದು ಒಂದು ಕಂಪನಿಯ ಪ್ರಮೋಷನ್ಗಾಗಿ 3.4 ಕೋಟಿ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ ಎನ್ನುವಂತ ಹಿನ್ನೆಲೆಯಲ್ಲಿ ಈ ನೋಟಿಸ್ ಅನ್ನ ಕೊಡಲಾಗಿದೆ. ಸುರಾನಾ ಸಾಯಿ ಸೂರ್ಯ ಕಂಪನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಡ್ ಅನ್ನ ಮಾಡಲಾಗಿತ್ತು. ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಮಹೇಶ್ ಬಾಬುಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಈ ನೋಟಿಸಿಗೆ ಉತ್ತರ ಕೊಡಬೇಕಾಗತ್ತೆ, ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಈ ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಈ ಹಣ ಪಡ್ಕೊಂಡಿದ್ದು ಅದಕ್ಕೆ ದಾಖಲೆಗಳಿಗಿದೆ, ಈ ದಾಖಲೆಗಳನ್ನ ನೀವು ಗಮನಿಸಬಹುದು, ಅಥವಾ ಈ ಥರದ್ದು ಏನು ಹೇಳ್ತಾರೆ, ಅಥವಾ ನಾನು ತೆಗೆದುಕೊಂಡಿಲ್ಲ ಅಂತ ಏನು ಹೇಳ್ತಾರೆ, ಸೊ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಹಾಗೇನಾದರೂ ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಂಕಷ್ಟ ಎದುರಾಗತ್ತೆ. ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಈಗ ಢವ ಶುರುವಾಗಿದೆ. ಪ್ರಿನ್ಸ್ ಮಹೇಶ್ ಬಾಬು ಅಂತ ಕರೆಸ್ಕೊಳ್ತಾರೆ, ಸಿಕ್ಕಾಬಟ್ಟೆ ಫ್ಯಾನ್ಸ್ ಇದ್ದಾರೆ. ರಾಜಮೌಳಿ ಅವರ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಸಿನಿಮಾ ಮೇಲೆ ಹೋಪ್ಸ್ ಕೂಡ ಆಗಿದೆ. ಭರ್ಜರಿ ಗೆಲುವು ಆಗಬಹುದು ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಅವರ ಲುಕ್ಕು ರಿವೀಲ್ ಮಾಡದಂತೆಗೆ ಸಿನಿಮಾ ಶೂಟಿಂಗ್ ಅನ್ನ ಬಹಳ ಎಚ್ಚರಿಕೆ ವಹಿಸಿ ಮಾಡಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಅವರಿಗೀಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಸಹಜವಾಗಿ ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಜೊತೆಗೆ ಅವರ ಅಭಿಮಾನಿಗಳಿಗೂ ಕೂಡ ಟೆನ್ಷನ್ ಶುರು ಆಗಿರುತ್ತೆ. ಅಯ್ಯೋ, ಏನಾಗುತ್ತೋ ಏನೋ, ಅಕಸ್ಮಾತ್ ಏನಾದರೂ ಇಡೀ ಬೇರೆ ಇನ್ಯಾವುದಾದ್ರೂ ರೀತಿಯಾದಂಥ ತನಿಖೆ ಅಂತೆಲ್ಲ ಬಂದಾಗ ಸಮಸ್ಯೆಗಳಿಗೆ ಎದುರಾಗ್ಬಿಡತ್ತಾ, ಸಂಕಷ್ಟಕ್ಕೆ ಸಿಲುಕಿಸ್ತಾರಾ, ಏನು ಎತ್ತ ಅಂತ. ಮಹೇಶ್ ಬಾಬು ಅವ್ರಿಗೆ ಮಾತ್ರ ಇದರಲ್ಲಿ ಸಮನ್ಸ್ ಕೊಡಲಾಗಿದೆಯೋ ಅಥವಾ ಬೇರೆ ಇನ್ಯಾರಿಗಾದ್ರೂ ಕೊಟ್ಟಿದ್ದಾರೋ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಇವರು ಹೆಚ್ಚಿನದಾಗಿ ಸಿನಿಮಾಗಳ ಜೊತೆಗೆ ಇವರು ಮತ್ತು ಇವರ ಪುತ್ರಿನೂ ಕೂಡ ಈ ಅಡ್ವರ್ಟೈಸ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಜಾಹೀರಾತುಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು. ಇದು ಪ್ರಮೋಷನ್ಸ್ ವಿಡಿಯೋಸ್ಗಳಾಗಿರುತ್ತೆ. ಇದಕ್ಕೂ ಕೂಡ ಕೋಟಿ ಲೆಕ್ಕಾಚಾರದಲ್ಲೇ ಸಂಭಾವನೆಯನ್ನು ಪಡಿತಾರೆ. ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡಿತಾರೋ ಅದ್ರ ಅಷ್ಟೇನೆ ಸಂಭಾವನೆಯನ್ನು ಕೂಡ ಪಡ್ಕೊಳ್ತಾರೆ. ಈಗ ಇದೇ ರೀತಿ ವಿಚಾರದಲ್ಲಿಯೇ ಇದೀಗ ನೋಟಿಸನ್ನು ಕೊಟ್ಟಿರೋದು, ಸಮನ್ಸನ್ನು ಕೊಟ್ಟಿರೋದು ಇಡಿ. ಸೊ ಇದು ಮಹೇಶ್ ಬಾಬುಗೆ ಹೇಗೆ ಸಂಕಷ್ಟಕ್ಕೆ ಎದುರಾಗತ್ತೆ ಮತ್ತು ಕಾನೂನು ಹೋರಾಟವನ್ನು ಅವ್ರು ಹೆಂಗೆ ಮಾಡಬೇಕಾಗತ್ತೆ, ಇದಕ್ಕೆ ಯಾವ ಥರದ್ದು ಉತ್ತರ ಕೊಡ್ತಾರೆ, ಹೇಗೆ ಇದನ್ನು ಎದುರಿಸ್ತಾರೆ, ಈ ಶೂಟಿಂಗ್ ಸಂದರ್ಭದಲ್ಲೇ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಮಯಕ್ಕೆ ಕರೆಕ್ಟಾಗಿ ಅಟೆಂಡ್ ಆಗೋಕ್ಕಾಗತ್ತಾ ಅಥವಾ ವಕೀಲರ ಮುಖಾಂತರವಾಗಿ ಸಮಯಾವಕಾಶವನ್ನು ಏನಾದರೂ ಕೇಳ್ತಾರಾ? ಯಾಕಂದರೆ ಬೇರೆ ದೇಶದಲ್ಲೂ ಕೂಡ ಈ ಶೂಟಿಂಗ್ ಆಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಹಾಗಾಗಿ ಬೇರೆ ದೇಶಕ್ಕೆ ಏನಾದರೂ ಶೂಟಿಂಗಿಗೆ ತೆರಳಿದ್ರೆ ಅಲ್ಲೂ ಲಾಸ್ ಆಗುತ್ತೆ. ಇದಕ್ಕಿದ್ದ ಹಾಗೇನೆ ಶೂಟಿಂಗಿಂದ ಬಂದ್ಬಿಡೋದಕ್ಕಾಗಲ್ಲ. ಅವರು ಕೂಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಅದಕ್ಕೂ ಕೂಡ ಲಾಸ್ ಆಗುವ ಸಾಧ್ಯತೆಗಳಿಗಿರುತ್ತೆ, ಅಥವಾ ಇಮಿಡಿಯೇಟ್ ಆಗಿ ಬರೋದಕ್ಕೂ ಕೂಡ ಕಷ್ಟ ಆಗ್ಬೋದು. ಹಾಗಾಗಿ ಲಾಯರ್ ಮುಖಾಂತರವಾಗಿ ಏನಾದರೂ ಸಮಯಾವಕಾಶವನ್ನು ಕೋರ್ತಾರಾ ಅಥವಾ ಕೊಟ್ಟಿರುವಂಥ ಡೇಟಿಗೆನೆ ಹಾಜರಾಗ್ತಾರಾ? ಪ್ರಶ್ನೆಗಳೇ ಇದೆ, ನೋಡಬೇಕು ಮಹೇಶ್ ಬಾಬುಗೆ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಸಂಕಷ್ಟಗಳಿಗೆ ಎದುರಾಗಬಹುದು, ಈ ಪ್ರಕರಣವನ್ನು ಅವ್ರು ಹೇಗೆ